ಜಾತ್ರೆಗೆ ಬಂದಿದ್ದೀವಿ ತಿಪ್ಟೂರಲ್ಲಿ, ನಮ್ಮೂರಲ್ಲಿ. ಓಕೆ ಓಕೆ. ಅಯ್ಯೋ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಕಷ್ಟ. ನೋಡಿ ಅಪ್ಪ ಮಗ ಮುಂದೆ ಕುತ್ಕೊಂಡು ನನ್ನ ಹಿಂದೆ ಹಾಕಿದ್ದಾರೆ ಇಷ್ಟೇ. ಚಿಕ್ಕು ನಾನ್ ಬೇಡವಾ ಮುಂದೆ ನಿಂದ ಅದು ಇವಾಗ ಸೀಟು ಬ್ಯಾ ಅಂತ ನೋಡು. ಏ ಬಾಬಾ ಅಂತವನೆ. ಬರ್ಲಾ? ನೋಡಿ ಇವತ್ತು ನಮ್ಮ ಕಾಲೇಜ್ ತೋರಿಸ್ತೀನಿ. ಇದೇ ನಮ್ಮ ಕಾಲೇಜು. ನೋಡಿ ಕಾಂಪೌಂಡ್ ಇದೆ ಅಲ್ಲ, ಇದು ಆಡಿಟೋರಿಯಂ, ಸೆಮಿನಾರ್ ಹಾಲ್. ನೋಡಿ ಕಲ್ಪತರ ಕಾಲೇಜ್. ಮೇನ್ ಗೇಟ್ ಇನ್ನ ಮುಂದೆ ಇದೆ. ಇಲ್ಲಿ ಆ್ಯಕ್ಚುಲಿ ಪಾರ್ಕ್ ಇದೆ ಅಲ್ವಾ, ಇದು ನಮ್ಮ ಫೇವ್ರೆಟ್ ಸ್ಪಾಟ್. ಯಾವಾಗಲೂ ಪಾರ್ಕಲ್ಲಿ ಬಂದು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಇದು ಮೇನ್ ಗೇಟ್. ಇವತ್ತು ಒದ್ದೋಡಿಸ್ತಾರೆ. ನೋಡಿ ನಮ್ಮ ಕಾಲೇಜ್ ಹತ್ರ ಬಂದಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಸೊ ಏನೋ ಒಂಥರ ಎಮೋಷನ್. ಯಾಕಂದರೆ ಓದಿದ್ರಲ್ಲ ಎಲ್ಲಿ ಅಲ್ಲ. ಸೊ ನೀವು ಯಾರಾದರೂ ನಮ್ಮ ಕಾಲೇಜಲ್ಲೇ ಓದಿದರೆ, ನನ್ನ ಸಬ್ಸ್ಕ್ರೈಬರ್ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಇಲ್ಲಿಂದ ನಾವು ಬಸ್ ಸ್ಟಾಪ್ವರೆಗೂ ನಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ದೂರ ಇದೆ ಗೊತ್ತಾ ಸಂಜು ಬಸ್ ಸ್ಟಾಪು? ತೋರಿಸ್ತೀನಿ ನೋಡಿ ಇವಾಗ. ಏನಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ ಅಂದರೆ, ಆ್ಯಕ್ಚುಲಿ ಆಟೋಗೆ ನಾವು ಅದೇ ಏನು ಶೇರಿಂಗ್ ಆಟೋ ಬರುತ್ತಲ್ಲ, ಅದರಲ್ಲೆಲ್ಲ 5 ರೂಪಾಯಿ 10 ರೂಪಾಯಿ ಆ ಥರ ಇಸ್ಕೊತಿದ್ರು. ನಾವು 10 ರೂಪಾಯಿ ದುಡ್ಡು ಅದೇ ಇದ್ರೆ ಇನ್ನೊಂದು 5 ರೂಪಾಯಿ ಹಾಕ್ಬಿಟ್ಟು ಅದಕ್ಕೆ ಪಾನಿಪುರಿ ಗೋಬಿ ಮಂಚೂರಿ ತಿನ್ಬೋದಲ್ಲ, ಸುಮ್ಮನೆ ಯಾಕೆ ಆಟೋದವ್ರಿಗೆ ದುಡ್ಡು ಕೊಟ್ಟು ವೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿನ್ಕೊಂಡು ಹೋಗೋಣ ಅಂತ 15 ರೂಪಾಯಿ 10 ರೂಪಾಯಿ ಉಳಿಸೋದಕ್ಕೋಸ್ಕರ ಇಲ್ಲಿಂದ ಅಷ್ಟು ದೂರ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಇದೆ ಅನ್ಸುತ್ತೆ, ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ. ತುಂಬಾ ಮೆಮೊರಬಲ್ ಇದೆ. ಸೊ ಸಾಹಿತ್ಯ, ಚೈತ್ರ, ರೂಪ, ಸೊ ಎಲ್ಲರೂ ಕಮೆಂಟ್ ಮಾಡಿ. ಕಾಲೇಜ್ ಮುಂದೆ ಹೋಗ್ತಾ ಇದ್ದೀನಿ. ಒಂದು ಫೇವ್ರೆಟ್ ಗೋಬಿ ಮಂಚೂರಿ ಸ್ಪಾಟ್ ಇದೆ ಆ್ಯಕ್ಚುಲಿ ಇಲ್ಲಿ. ಚೈತ್ರ ಈಗಲೂ ಬಂದರೆ ತಿನ್ಕೊಂಡು ಹೋಗ್ತಾಳಂತೆ. ಗೋಬಿ ಅಂದರೆ ನಮ್ಗೆ ಅವಾಗ ಅಂದರೆ ಈ ಕ್ಯಾಬೇಜ್ ಗೋಬಿ ಅದೇ ಫೇಮಸ್ಸು, ಅದೇ ತುಂಬ ಇಷ್ಟಪಟ್ಟು ತಿಂತಾ ಇದ್ವಿ. ಈ ಹೂಕೋಸ್ದೆಲ್ಲ ಬರುತ್ತಲ್ಲ ಅದಲ್ಲ. ಬಟ್ ನಮ್ಮ ಕಾಲೇಜ್ ಎದುರುಗಡೆ ಒಂದು ಚುರುಮುರಿ ಮಾಡೋರು ಕ್ರೇಜಿಯಾಗಿರ್ತಿತ್ತು ಮಾತ್ರ. ಬಟ್ ಇವಾಗಿಲ್ಲ, ಅವರು ಸಂಡೇ ಅಂತ ರಜಾ ಹಾಕಿದ್ರೆ ಅನ್ಸುತ್ತೆ. ಸೊ ತುಂಬ ಮೆಮೊರೀಸ್ ಇದೆ ತಿಪ್ಟೂರಲ್ಲಿ ನನಗೆ. ಸೊ ಅದಕ್ಕೆ ಇವಾಗ ತಿಪ್ಟೂರು ಜಾತ್ರೆ ನಡೀತಾ ಇದೆ ಅಲ್ವಾ, ನಾವು ಆ್ಯಕ್ಚುಲಿ ಫ್ರೆಂಡ್ ಮದುವೆಗೆ ಹೋಗಿ ಆನ್ ದಿ ವೇ ಹೋಗ್ತಾ ಇದ್ದೀವಲ್ಲ, ಜಾತ್ರೆಗೂ ಹೋಗೋಣ ಅಂತ ಹೇಳ್ಬಿಟ್ಟು ಅವಾಗೆಲ್ಲ ಹೋಗ್ತಾ ಇದ್ವಿ ಕಾಲೇಜ್ ಡೇಸಲ್ಲಿ. ಸೊ ಹಂಗೆ ನಮ್ಮ ಚಿಕ್ಕಗೂ ಜಾತ್ರೆ ತೋರಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗಿ ನೋಡೋಣ ಜಾತ್ರೆ ಎಲ್ಲ ಹೆಂಗಿರುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು. ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ಗಣೇಶದ್ದು ಜಾತ್ರೆ. ಅವರು ಆ್ಯಕ್ಚುಲಿ ಗಣೇಶ ಹಬ್ಬದಲ್ಲಿ ಇಟ್ಬಿಟ್ಟು ಸೆಪ್ಟೆಂಬರಲ್ಲಿ, ಯಾವಾಗಲೂ ಅಷ್ಟೇ ಡಿಸೆಂಬರಲ್ಲೇ ಬಿಡೋದು ಪ್ರತಿ ವರ್ಷ. ಸೊ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಅಲ್ಲಿ ಹೋಗಿ. ಏನು ನೋಡ್ತಾ ಇದ್ದೀರಾ ಇಬ್ರು? ಎಲ್ಲಿ? ನೋಡಿ ಜಾತ್ರೆಗೆ ಬಂದಿದ್ದೀವಿ ತಿಪ್ಟೂರಲ್ಲಿ, ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ, ಗಣೇಶ ಹಬ್ಬದ ಜಾತ್ರೆ. ಸೊ ಬನ್ನಿ ಇವಾಗ ಒಳಗೆ ಹೋಗಿ ನೋಡೋಣ. ಎಷ್ಟೊಂದು ಆಟ ಆಡೋದೆಲ್ಲ ಇದೆ. ಜಾಯಿಂಟ್ ವೀಲ್ಲೇ ಒಂದು 28 ಇದೆ. ಇದು ಸಂಜು, ಇದು ಮಿನಿ ವಂಡರ್ಲಾ. ದುಡ್ಡು ಕೊಟ್ಬಿಟ್ಟು ಬಾಲ್ ತಗೊಂಡು ಆಟ ಆಡೋದು. ಮನೆ ಹೆಂಗೆ ಇದು? ಓ ಹಂಗ. ಎಷ್ಟು? 50 ರೂಪಾಯಿ ಮೇಲೆ ಇಷ್ಟ ಹಾಕಬಹುದು. ಅಲ್ಲ ಬಾಲ್ಗೆ ಎಷ್ಟು? 50 ರೂಪಾಯಿ ಮೇಲೆ ಎಷ್ಟು ಅಮೌಂಟ್ ಎಷ್ಟು ಬೇಕಾದ್ರೆ ಹಾಕಬಹುದು. 50 ರೂಪಾಯಿಗೆ ಎಷ್ಟು ಬಾಲ್ಸ್ ಕೊಡ್ತೀರಾ? ಹೌದಾ? ಇಲ್ಲಿ ಇದಕ್ಕೆ ಒಂದು ಡಬಲ್ ಇದು. ಓಕೆ ಓಕೆ. ಇವ್ರು ಕಾಸು ಕೊಟ್ಟು ಆಡ್ತಾನೆ ಇದ್ದಾರೆ ಎಲ್ಲದಕ್ಕೂ. ಏನ್ ಎಲ್ಲ ಆಡ್ತಾ ಇದ್ದೀರಾ ನೀವು? ಬರೋರ್ಗು ಬಿಡಲ್ಲ ಅಂತ ಇವರು.
ಬಂತು. ಸೂಪರ್ ಅಲ್ಲ? ಅಂದ್ರೆ ನೀವು ಗೆದ್ರೆ ಎಷ್ಟು ಬರುತ್ತೆ? ಇದಕ್ಕೆ 200 ಇದಕ್ಕೆ ವೈಟ್ ಏನಾದ್ರು ಬಿದ್ರೆ ಓ, ನೀವು 200 ರೂಪಾಯಿ ಹಾಕಿದ್ರೆ 200 ರೂಪಾಯಿ ಬರುತ್ತಾ? ಇದಕ್ಕೆ ಬೇಡ, ನೀವೇ ಆಡಿ. ಇಲ್ಲ ಆಡಿ. ಇದಕ್ಕೆ 50 ಹಾಕಿದ್ರೆ 50 ರೂಪಾಯಿ. ಆ ಥರ ಗೊತ್ತಾಯ್ತದ ಸಂಜು? ಎಷ್ಟು ಮಾಡಿದ್ರಿ? ಒಂದು 10,000 ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಅನ್ಸುತ್ತೀವಿ. ವೈಟ್ ಮೂರು ಕೈಟೆ ಆಡ್ತಾ ಇರೋದು ಇವರು. ಅಯ್ಯೋ ನೋಡಿ, ಜಾತ್ರೆಗೆ ಎಂಟ್ರಿ ಆಗ್ತಾ ಇದೀವಿ. ಜನ ಜಂಗುಳಿ, ಫುಲ್ಲು ಜನ ಜಂಗುಳಿ. ಓ, ಬೈಕಲ್ಲಿ ಆಡ್ತಾ ಇದಾರೆ ಮಕ್ಕಳೆಲ್ಲ. ಎಷ್ಟೊಂದು ರೈಡ್ಸ್ ಇದೆ ನೋಡಿ. ಇಲ್ಲೂ ಇದೆ ಸಂಜು ಆ ಥರದ್ದು. ಆ್ಯಕ್ಚುಲಿ ಅವ್ನು ಮೋಸ ಮಾಡ್ದ ಅಲ್ವಾ? 200 ರೂಪಾಯಿ ಹೋದ ತಕ್ಷಣ ಬಿಟ್ಬಿಟ್ಟು ಬರ್ತಾ ಇದ್ದಾನೆ. ವಂಡರ್ಲ್ಯಾಂಡಲ್ಲಿ ಇದೆಯಲ್ಲ, ಸೇಮ್ ಅದೇ ಥರ ಇದೆ. ಯಾರು ಜನನೇ ಇಲ್ಲ, ಡೆಮೋ ತೋರಿಸ್ತಾ ಇದ್ದಾರೆ ಹಿಂಗೆ ಆಡುತ್ತೆ ಅಂತ ಅಷ್ಟೇ ಅಲ್ವಾ? ನೋಡಿ ಇಲ್ಲಿ ಜನ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಪ್ಪ, ಎಲ್ಲ ಕಡೆ ಬೋರ್ಡ್ ಹಾಕ್ಬಿಟ್ಟವ್ರೆ 50 ರೂಪಾಯಿ 100 ರೂಪಾಯಿ ಫಿಕ್ಸ್ಡ್ ಅಂತ. ಓ ಮೈ ಗಾಡ್, ಇಲ್ಲಿ ನೋಡಿ ಐಟಮ್ಸ್ಗಿನ್ನ ಬೋರ್ಡೇ ಜಾಸ್ತಿ ಇದೆ ಇಲ್ಲಿ. ಫಿಕ್ಸ್ ರೇಟ್ ಅಂತ. ಐಟಮ್ಸ್ಗಿನ್ನ ಬೋರ್ಡೇ ಜಾಸ್ತಿ ಇದೆ. ಐಟಮ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ನೋಡಿ. ಮಕ್ಕಳು ಮರಿ ಎಲ್ಲ ಬಂದಿದ್ದಾರೆ. ಜಾತ್ರೆ ಖುಷಿನೋ ಖುಷಿ. ಪಿ ತಗೊಂಡು ಊದೋದೇನು ಕೇಳ್ತೀರಾ? ಐಟಮ್ಸ್ ಏನು ತಗೊಳ್ಳೋದು? 50 ರೂಪಾಯಿ ಅಂತವೆಲ್ಲ. ಫುಲ್ಲು DJ ಸೌಂಡ್ ಹಾಕ್ಬಿಟ್ಟವ್ರೆ ನೋಡಿ. ಇವಾಗ ಮೇನ್ ರೋಡ್ಗೆ ಬಂದ್ವಿ. ಮಕ್ಕಳು ಮರಿ ಎಲ್ಲ ಬಂದ್ಬಿಟ್ಟಿದ್ದಾರೆ. ಟ್ಯಾಟೋನು ಇದು ನೋಡಿ, ಟ್ಯಾಟೋ ಹಾಕ್ತಾರಂತೆ. ಬಟ್ ಏನಂತ ಹೇಳಿದ್ರೆ ಟ್ಯಾಟೋ ಇಲ್ಲೆಲ್ಲ ಹಾಕ್ಸ್ಕೋಬಾರ್ದು, ಹೈಜೀನ್ ಇರಲ್ಲ. ಕಾಯಿಲೆಗಳು ಬಂದ್ಬಿಡ್ತಾವೆ ಅಷ್ಟೇ, ಕ್ಲೀನ್ ಇರಲ್ಲ. ಎಲ್ಲರಿಗೂ ಸೂಜಿಲೆ ಚುಚ್ಬಿಟ್ಟಿರ್ತಾರೆ. ಪಾತ್ರೆನೂ ಇದೆ ನೋಡಿ, ಸ್ಟೀಲ್ ಪಾತ್ರೆಗಳು, ಪಾತ್ರೆ ಕಪ್ಸು ಏನೇನೋ ಇದೆ. ನಾನೇನೋ ಒಂದು ತಗೋಬೇಕಿತ್ತಲ್ಲ ನೋಡಿ. ಅಡುಗೆ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇದೆ ಇಲ್ಲಿ. ಕಡಲೆಪುರಿ ನೋಡಿ ಅಲ್ಲಿ. ಎಷ್ಟು ದೊಡ್ಡದಿದೆ ಖಾರ ಕಡಲೆಪುರಿ ಅಂಗಡಿ. ಎಷ್ಟು ತರ ಖಾರ ಇದೆ ಗುರು. ಆರೋಗ್ಯಕರವಾಗಿರುವ ಪೊಟ್ಯಾಟೊ ಟ್ವಿಸ್ಟರ್ ರೆಡಿ ಆಗ್ತಾ ಇದೆ ನೋಡಿ. ಲೈಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಇವಾಗ 6 ಗಂಟೆ ಆಗಿದೆ, ಅದಕ್ಕೆ ಫುಲ್ಲು ಲೈಟಿಂಗು, ಸಿಕ್ಕಾಬಟ್ಟೆ ದೊಂಬಿ. ಅವಾಗಿಂದ ಇದೇ ಕಿರಿಕ್ ಮಾಡ್ತಾವ್ರೆ, ಬರೀ ಪಿಪಿ ಊದ್ಕೊಂಡು ಹೋಗೋದು.
ಯಪ್ಪ ನನಗಂತೂ ಭಯ ಆಗೋದು ಗುರು. ಮೊದಲೇ ಹೈಟ್ ಅಂದರೆ ಭಯ ನನಗೆ. ಜಾತ್ರೆ ಮಜಾ ಇದೆ ಮಾತ್ರ. ಇದು ನೋಡಿ ಇಲ್ಲಿ ಹೆಂಗಿದೆ, ಕ್ರೇಜಿ ಆಗಿದೆ. ಚಿಕ್ಕು ಚಿರಾಜ್ ಬಾವಣ. ಸೊ ನೋಡಿದ್ರಲ್ಲ, ಜಾತ್ರೆ ಅಂತೂ ಸೂಪರ್ ಆಗಿತ್ತು. ತುಂಬಾನೇ ಎಂಜಾಯ್ ಮಾಡಿದ್ವಿ. ಆಫ್ಟರ್ ಮೆನಿ ಇಯರ್ಸ್ ಜಾತ್ರೆಗೆ ಬಂದಿರೋದು. ಸೊ ಅವಾಗ ಕಾಲೇಜ್ ಡೇಸಲ್ಲಿ ಬರ್ತಾ ಇದ್ವಿ, ಅದೇ ನೆನಪಾಗ್ತಾ ಇದೆ. ತುಂಬಾ ಖುಷಿ ಆಯಿತು. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಈ ಜಾತ್ರೆ, ಏನು ಕತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನಮ್ಮೂರಿನ ಜಾತ್ರೆ ಈ ಥರ ಇದೆ. ಸೊ ನೀವೇನಾದರೂ ಏನಾದರೂ ಬಂದಿಲ್ಲ ಅಂತ ಹೇಳಿದ್ರೆ, ಅಂದರೆ ಇವಾಗ ಡಿಸೆಂಬರಲ್ಲಿ ನೀವೇನಾದರೂ ಈ ಕಡೆ ತಿಪ್ಟೂರು ಸೈಡ್ ಬರೋದಾದ್ರೆ, ಗಣೇಶ ಫೆಸ್ಟಿವಲ್ ಇದ್ದರೆ ಮಿಸ್ ಮಾಡದೆ ಜಾತ್ರೆಗೆ ಬಂದ್ಬಿಟ್ಟು ಹೋಗಿ. ಸೊ ಸದ್ಯಕ್ಕೆ ಓಡ್ತಾ ಇದ್ದೀವಿ, ಇವಾಗ ಬೆಂಗಳೂರಿಗೆ ಹೋಗ್ಬೇಕಲ್ಲ. ಸೊ ಟೈಮ್ ಆಗುತ್ತೆ, ಕತ್ಲೆ ಆಗಿದೆ, ಆಲ್ರೆಡಿ 6 ಗಂಟೆ ಆಗಿದೆ. ಸೊ ಬನ್ನಿ ಹೋಗೋಣ. ಹೆಂಗೆ ಅನ್ನಿಸ್ತು ವೀಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಚೆನ್ನಾಗಿ ಮಾಡ್ತಾ ಇದ್ದಾಳೆ ಬ್ಯಾಲೆನ್ಸಿಂಗು. ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಕಷ್ಟ. ಕಾಣಿಸಲ್ಲ ಇಲ್ಲೆಲ್ಲ ನಿಮ್ದು ಕ್ಲಾಸಲ್ಲಿ. ಈಗ 4 ಕಿಲೋಮೀಟರ್ ಹೋಗಿ ಬರ್ಬೋದಾಯ್ತಪ್ಪ. ಹೋಗಿ ಏನು ಮಾಡ್ತೀಯ? ಸುಮ್ಮನೆ ನೋಡ್ಕೊಂಬರೋದು ಎಲ್ಲ ಕಡೆ.